ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನೋ. I'm so happy. If you come tomorrow, I'm too bad. ನಮಸ್ಕಾರ. ಬೆಂಗಳೂರು, ಮಂಗಳೂರು, ಮೈಸೂರು, ಪುತ್ತೂರು, ಶಿಬರೂರು, ಆವರು, ಈರು, ರಾಯಚೂರು. ಲೇ ತರಕಾರಿ ಮಾರೋ ಥರ ಹೇಳೋದಲ್ಲ ಕಣೋ. ಲೇ ನೀನೊಂದು ಆರ್ಜೆ ಕಣೋ, ಆರ್ಜೆ ಸ್ಟೈಲಲ್ಲಿ ಹೇಳು. ಆರ್ಜಿ ಸ್ಟೈಲ್ ಅಲ್ಲಿ. ಆರ್ಜೆ. ಎಸ್. ಇದು ಆರ್ಜೆ ಅಂದ್ರೆ ಏನು? ಆರ್ಜೆ ಗೊತ್ತಿಲ್ವಾ? ಇಲ್ಲಪ್ಪಣ. ಲೇ ನಿಜವಾಗ್ಲೂ ನಿಂಗೆ ಆರ್ಜೆ ಗೊತ್ತಿಲ್ವೇನ? ಇಲ್ಲಪ್ಪಣ, ಆರ್ಜೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಲೇ ಆಡು ಮಕ್ಳಿಗೆ ಗೊತ್ತು ಕಣ ಆರ್ಜೆ ಅಂದ್ರೆ ಏನು ಅಂತ. ಅಪ್ಪನ ಬೇಕಾದ್ರೆ ನಿನ್ ಮೇಲೆ ಆಣೆ ಹಾಕ್ತೀನಿ, ನಂಗೆ ಆರ್ಜೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಓಕೆ, ನಿನಗೆ ಆರ್ಜೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಸಕ್ಕೆ ನನ್ನ ಜೊತೆ 6 ಜನ ಆರ್ಜೆ ಬಂದಿದ್ದಾರೆ ಕಣೋ. ಅವ್ರನ್ನ ವೇದಿಕೆ ಕರಿತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ಕೊಂಡ್ಬಿಡೋಣ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಕೋಪಡ್ವಾ ಇಂಡಿಯಾ ಗೇಟ್ ಬಾಸ್ ಬಂದ್ರೆ ಬರ್ಲಿ ಜೋರ ಚಪ್ಪಾಳೆ. ಈಗ ವೇದಿಕೆ ಮೇಲೆ ಆರ್ಜೆಗಳನ್ನ ಕರೆಯೋದಕ್ಕಿಂತ ಮುಂಚೆ ನಾನೊಬ್ಬ ವಿಜಿ ಆಗಿ ಕುತ್ತಿಗೆ ಹಾಕೊಂಡಿರೋ ಹೆಡ್ ಫೋನ್ ಸೈಡಿಗೆ ಇಟ್ಟು ಬಿಡ್ತೀನಿ. ನನಗೆ ಆಗ್ತಾ ಇಲ್ಲ. ಓಕೆ, ಇವತ್ತಿನ ಈ ನಮ್ಮ ಸಂಚಿಕೆಗೆ ನನ್ನ ಜೊತೆ ಆಡ್ಲಿಕ್ಕೆ ಬರ್ತಾ ಇದೆ ನನ್ನ ತಂಡ ಮಿರ್ಚಿ 98.3 ತಂಡ. ಲೆಟ್ಸ್ ವೆಲ್ಕಮ್. She is my putgahuri. I won't ask any dowry. ಕಣ್ಣೊಡದ ಯಾಮಹರಿ ಸ್ಟಾರ್ಟ್ ಆಯಿತು ಲವ್ ಸ್ಟೋರಿ. ಗುರು ಸರ್, ಎಷ್ಟು ಸಖತ್ತಾಗಿ ಮೂನ್ ವಾಕ್ ಮಾಡಿದೀವಿ. ಇನ್ನೊಂದ್ಸಲಿ ನೀವು ಯಾಕೆ ಮೂನ್ ವಾಕ್ ಮಾಡಬಾರ್ದು? ನಾವು ಇವ್ರ ತಂಡದವರು, ಅವ್ರು ಹೇಳಿದ್ರೆ ಮಾಡ್ತೀವಿ. ಎಸ್ ಗುರು ಸರ್, ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ಮೂನ್ ವಾಕ್ ಮುಂದ್ಗಡೆಯಿಂದ ಹಿಂದ್ಗಡೆ ಬಂದ್ಬಿಡಿ. ನೀವು ನಮ್ ಕಡೆಯವ್ರನ್ನ ಕೇಳಿದಿರಿ, ನಾವು ಉತ್ತರ ಕರ್ನಾಟಕದವ್ರು ಅಂತ ಹೇಳಿ. ಹೌದ್ರಿ ಅಪ್ಪ. ಸ್ವಲ್ಪ ಅದ್ರಾಗ ಚಾಲು ಮಾಡಿದ್ರಿ, ಒಂದ್ ಮ್ಯೂಸಿಕ್ ಹಾಕಿದ್ರಪ್ಪ ಅಂದ್ರೆ ನಾ ಮುಂದೆ ಹಿಂದೆ ಎರಡು ಮಾಡ್ತೀವಿ. ಎದ್ರ ಮೂಳೆ ಸ್ವಾಮಿ ಅದ್ರ ಹಾಕಕ್ಕೆ ಕುಂತಾಳ್ರಿ ಒಳಗ. ಸುರು ಮಾಡ ಸ್ವಾಮಿ ಸಾಂಗೆ. ಸ್ವಾಮಿ ಹಾಕಮ್ಮ ಮ್ಯೂಸಿಕ್. ನೀವು ಅವ್ರಿಗೋಸ್ಕರ ಮೂನ್ ವಾಕ್ ಮಾಡಿದ್ರಿ, ಈಗ ನನಗೋಸ್ಕರ ನೀವು ಯಾಕೆ ಸನ್ ವಾಕ್ ಮಾಡಬಾರ್ದು? ನೀವು ಮಾರ್ಸ್ ವಾಕ್ ಮಾಡಿ, ನಾನು ಆಮೇಲೆ ಸನ್ ವಾಕ್ ತೋರಿಸ್ತೀನಿ. ನಂಗೆ ಮಾರ್ಸ್ ಬೇಡ, ನಾನು ಫ್ಯಾಟ್ ವಾಕ್ ಬೇಕಾದ್ರೂ ಮಾಡ್ತೀನಿ. ತೋರಿಸಿ ಒಂದ್ಸರಿ. ಆಕ್ಚುಲಿ ಗುರು ಅವರು ಹೆಂಗ್ ಮಾಡಿದ್ರು ಗೊತ್ತಾ ನೀವು? ಆಕಮ್ಮ ಭಿಕ್ಷೆ, ಆಕಮ್ಮ ಭಿಕ್ಷೆ. ಆ ಫೀಲಿಂಗ್ ಹಂಗೆ ಕೊಟ್ರು, ಹಂಗೆ ತಗೊಂಡ್ಬಿಟ್ಟೆ ನಾನು. ಓಕೆ, ಗುರು ಸರ್ಗೆ ಬರ್ಲೊಂದು ಜೋರ ಚಪ್ಪಾಳೆ. ಯಸ್, ಸೂಪರ್. ಸ್ಮಿತಾ ಅವರೇ, ಎಸ್, ನೀವು ತುಂಬಾ ಚೆನ್ನಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮಿಮಿಕ್ರಿಯನ್ನ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀವಿ. ಯಾಕೆ ಈ ನಮ್ಮ ವೇದಿಕೆ ಮೇಲೆ ಒಂದು ಝಲಕ್? ಇದನ್ನ ಶಿವಣ್ಣ ಅವ್ರ ಕಣ್ಣಾರೆ ನೋಡಿದ್ದಾರೆ ಅಂಡ್ ಇಷ್ಟ ಕೂಡ ಪಟ್ಟಿದ್ದಾರೆ. ಓಕೆ, ಹಾಗಾದ್ರೆ ನಮ್ಮ ಯಾರಿಗುಂಟು ಯಾರಿಗಿಲ್ಲ ವೇದಿಕೆಯ ಮೇಲೆ ಇಡೀ ಕರ್ನಾಟಕ ಜನತೆ ನೋಡ್ತಿದ್ದಾರೆ. ಶಿವಣ್ಣನ ಮಿಮಿಕ್ರಿ ಮಾಡ್ತಿದ್ದಾರೆ. ಬಾರ್ಲಿ ಜೋರದ ಚಪ್ಪಾಳೆ. ನಾನು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಬಹಳ ದೊಡ್ಡ ಅಭಿಮಾನಿ. ಅವರು ನಮ್ಮ ಮಿರ್ಚಿ ಸ್ಟುಡಿಯೋಗೆ ಬಂದಾಗ
ದಾರು ಅವ್ರ ತರದೇ ಮಾತಾಡಿದೆ. ಸೂಪರ್. ಅವ್ರದ್ದು ನೋಡಿ ಬಹಳ ಆಶ್ಚರ್ಯಪಟ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ. ನಾನು ಎಲ್ಲೇ ಹೋದ್ರು ಶಿವಣ್ಣ ಅವ್ರಿಗೆ ಹೇಳೋದು ಅಷ್ಟಿದೆ, ನಾನು ನಿಮ್ಮ ದೊಡ್ಡ ಅಭಿಮಾನಿ, ಎಲ್ಲ ಹೋದ್ರು ನಿಮ್ ತರ ಮಾತಾಡ್ತೀನಿ. ಮೇಡಮ್ ನೀವು ಅವ್ರ ತರ ವಾಯ್ಸ್ ಮಾಡ್ತೀರಿ, ವಾಕು ಮಾಡ್ತೀರಿ, ಅವ್ರದ್ದೊಂದು ವಾಕಿಂಗ್ ಸ್ಟೈಲ್ ಇದೆಯಲ್ಲ. ಎಸ್, ಆ ಶಿವನನ ಕೈಯಲ್ಲಿ ಆ ದೊಡ್ಡ ಮಚ್ಚು, ಈ ಸ್ಮಿತ್ ಅವರ ಕೈಯಲ್ಲಿ ಈ ಚಿಕ್ಕ ಮಚ್ಚು, ಇದನ್ನ ಹಿಡ್ಕೊಂಡು ಈಗ ಶಿವನ್ ಅವರ ವಾಕಿಂಗ್ ಸ್ಟೈಲ್ ತೋರಿಸ್ತಾರೆ. ತಗೊಳ್ಳಿ ಟೂ ಮಚ್. ಕೆದಮಳಿ ಸ್ವಾಮಿ, ಹಾಕು ಮ್ಯೂಸಿಕ್. ಜಸ್ಟ್ ಮಿಸ್ ಆಗಿದ್ರೆ ಸೂರಜ್ ಇಷ್ಟೊತ್ತಿಗೆ ಹರಿಶ್ಚಂದ್ರ ಘಾಟಲ್ಲಿ ಹೊಗೆ ಹಾಕ್ಸ್ಕೊಳ್ಳುವ ಕಾರ್ಯಕ್ರಮ. ನಾನು ಅವ್ರ ನೆನಪಿನಲ್ಲಿ ಸ್ಟೆಪ್ ಮಾಡ್ತಾ ಇದ್ದೆ. ಸಿಂಧು ಅವರೇ, Yep. ಎಲ್ರಿಗೂ ಕತೆ ಹೇಳೋದನ್ನ ಕಂಟಿನ್ಯೂ ಮಾಡಂತ ಹೇಳ್ತೀರಂತೆ. ಹೌದು. ಈಗ ನಾನೊಂದು ಕತೆ ಹೇಳ್ತೀನಿ, Okay. ನೀವು ಕಂಟಿನ್ಯೂ ಮಾಡ್ತೀರಾ? Okay. ಎಸ್, ವೆರಿ ಸಿಂಪಲ್. ನಮ್ಮ ಸೂರಜ್ ಅವರು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾರೆ. ಓಕೆ, ಇನ್ನೇನು ಆ ಹುಡುಗಿ ಹತ್ರ ಹೋಗಿ ಅವ್ರು ಪ್ರಪೋಸ್ ಮಾಡ್ಬೇಕು, ಅಷ್ಟೇ ಮುಂದೆ ನೀವು ಒಂದು ಕತೆ ಹೊರಿಸಿ. ನಾನು ಹೇಳ್ತೀನಿ ಸ್ಟೋರಿನ, ಬಟ್ ನೀವಿಬ್ರು ಅದಕ್ಕೆ ಆಕ್ಟ್ ಮಾಡ್ಬೇಕು. ನಾನು ಹೇಳ್ತಾನೆ. ಹಾ, ಯಾ ಸೊ ಹುಡುಗಿ ಅವ್ರ ಅಣ್ಣ ಅಪ್ಪಣ್ಣ, ಹುಡುಗ ಹೋದ ಪ್ರಪೋಸ್ ಮಾಡೋದಿಕ್ಕೆ. ಅಪ್ಪಣ್ಣ ನೋಡಿದ್ರು, ನೋಡಿದ ತಕ್ಷಣ ಯಕ್ಕ ಮುಕ್ಕ ಫುಲ್ಲು ಹೊಡೆದ್ರು. ಆ ಏಟ್ಗೆ ವಾಪಸ್ ಸೂರಜ್ ಹೋದ, ಅಂಡ್ ಸೂರಜ್ ಮತ್ತಮ್ ಎಲ್ಲ ಹಾಗೆ ಹೊಟ್ಟೋಯ್ತು. ಆಮೇಲೆ ಹುಡುಗಿಗೆ ಮದ್ವೆ ಆಯ್ತು. ಅಷ್ಟೇ, ಮುಗೀತು. ಅಷ್ಟೇನಾ? ಇದೇ ಖುಷಿಯಲ್ಲಿ ಇವತ್ತು ನೀವು ಪೋಡಿಯಂ ಕಡೆ ಹೋಗಿ ನಾವು ಇನ್ನೊಂದು ತಂಡನ ವೇದಿಕೆ ಮೇಲೆ ಕರೆಯೋಣ. ಬರ್ಲಿ ಚಪ್ಪಾಳೆ! ಓಕೆ, ಈಗ ನನ್ ಜೊತೆ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ರೇಡಿಯೋ ಸಿಟಿ 91.1 FM ನ RJs. ಬರ್ಲಿ ಜೋರ ಚಪ್ಪಾಳೆ. ಸೂರಜ್, ಆಕ್ಚುಲಿ ನಾಳೆ ನಾವು ಗಾಂಧಿ ಬಜಾರ್ಗೆ ಹೋಗ್ಬೇಕು ಅನ್ಕೊಂಡಿದೀವಲ್ಲ, ಅಲ್ಲಿ ಏನು ಸ್ಪೆಷಲ್ ಸಿಗುತ್ತೆ? ಬನ್ರಿ ವಿದ್ಯಾರ್ಥಿ ಭವನ್ ದೋಸೆ ಐತಿ, ಚಲೋ ದೋಸೆ ತಿನ್ಬೋದು ನೋಡ್ರಿ. ಅಲ್ಲ, ಆಕ್ಚುಲಿ ನಾವು ಅಲ್ಲಿಂದ KR-ಪುರಕ್ಕೆ ಹೋಗ್ಬೇಕು ಪ್ಲಾನ್ ಮಾಡಿದ್ದೀವಿ. ಅಲ್ಲಿ ಒಳ್ಳೆ ಸೂಪರ್ 5 ಗಂಟೆಗೆ ಇಡ್ಲಿ ಸಿಗುತ್ತೆ ನೋಡ್ರಿ. ಅಲ್ಲಿಂದ ಕಲಾಸಿಪಾಳ್ಯ ಪ್ಲಾನ್ ಮಾಡಿದ್ವಿ. ಕಲಾಸಿಪಾಳ್ಯದಲ್ಲಿ 2 ಗಂಟೆಗೆ ಟೀ ಮತ್ತೆ ಬನ್ನು ಸೂಪರ್. ಅಲ್ಲಿಂದ ಡೈರೆಕ್ಟ್ ಹರಿಶ್ಚಂದ್ರ ಘಾಟ್ ಸದ್ಯ ಕ್ಲೋಸ್ ಇರುತ್ತೆ. ಈ ಪುಣ್ಯಾತ್ಮರ ಹೆಸರು ರೌಂಡ್ ರಜಸ್. ಬೆಂಗಳೂರಲ್ಲಿ ಯಾವ ಮೂಲೆಗೆ ಯಾವ ಫುಡ್ ಐಟಮ್ ಸಿಗುತ್ತೆ ಎಲ್ಲ ಅವ್ರಿಗೆ ಗೊತ್ತು. ಬರ್ಲವ್ರಿಗೊಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ನಿಖಿತ್ ಅವರೇ, ತುಂಬಾ ಚೆನ್ನಾಗಿ ಬರಿತೀರಂತೆ ನೀವು. ನಮ್ ಯಾರಿಗುಂಟು ಯಾರಿಗಿಲ್ಲ ಶೋಭಾಗಿ ನೀವು ಯಾಕೆ ಬರಿಬಾರ್ದು, ಏನಾದ್ರು ಹೇಳ್ಬಾರ್ದು? ಖಂಡಿತ. ಹಾ. ಎಲ್ಲ ಮೆಂಟಲಿ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ನನ್ಗೆ ಗೊತ್ತು ಯಾರಾದ್ರೂ ಕಲ್ಲು ಹಾಕ್ತಾರೆ ಅಂತ. ಕಲ್ಲು? ಅಂದ್ರೆ ತಲೆನಲ್ಲಿ ಬರುತ್ತಮ್ಮ ಅಂತ ಹೇಳ್ಬಿಟ್ಟು ನಂಗೆ ನಿನ್ನೆ ಕನ್ಸು ಬಿದ್ದಿತ್ತು. ಓಕೆ ನಿಖಿತ್ ಅವರೇ, ನಮ್ ಶೋಭಾಗೆ ಅದು ಏನ್ ಬರ್ತೀರಾ ಒಂದ್ಸಾಲಿ ಅದರ ಝಲಕ್ ತೋರಿಸಿ. ಬಂತು ಪ್ರೀತಿಯ ಸವಾರಿ ಪಲ್ಲಕ್ಕಿ ಏರಿ, RJ ಗಣೇಶನ ಹಬ್ಬವಾದ್ಮೇಲೆ ಹಬ್ಬದ ತಯಾರಿ ನಮ್ಗೆ. ಮಾತುಗಳ ರಾಯಭಾರಿ, ನಿರೂಪಕರ ಆಜೆಗಳ ಮಾತಿನ ಸವಾರಿ. ಕ್ಯಾ ಬಾತೆ. ಎಲ್ಲೂ ಇಲ್ಲ ನೀನ್ ಯಾಕಿಲ್ಲ ನಾನ್ ಯಾಕಿಲ್ಲ, ಯಾಕಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಡೌಟೇ ಇಲ್ಲ. ಇದು ಯಾರಿಗುಂಟು ಯಾರಿಗಿಲ್ಲ. ಥ್ಯಾಂಕ್ ಯು. ಓಕೆ ನಿಖಿತ್ ಅವರೇ, ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಊರು ನಮ್ ಕಡೆಯವ್ರು ಅಂತ ಹೇಳಿ ಕೇಳ್ಪಟ್ಟೆ ನಾನು. ಹೌದು. ಬೆಳಗಾವದವ್ರನ್ರಿ ನೀವು? ಹೌದ್ರಿ. ಆತ್ರಿ. ಬೆಳಗಾವದಾಗ ಯಾವ ತಾಲೂಕು ನಿಮ್ದು? ನಾವು ಪ್ರಾಪರ್ ಬೆಳಗಾವ್, ಸಿಟಿ ಬೆಳಗಾವ್. ಪ್ರಾಪರ್ ಬೆಳಗಾವ್ರಿ. Proper ಬೆಳಗಾವ್. ಮನ್ಯಾಗ ಏನ್ ರೊಟ್ಟಿ ಮಾಡಿ ಬದ್ನಿಕಾಯಿ ಮಾಡಿ ಚಲೋತಾಗಿ ಜಡಿತಿರೋ ಅಥವಾ ಬ್ಯಾರೆ ಏನಾರ ಕೈಮಾ ಉಂಡಿ ಮಾಡ್ಕೋತಿರೋ? ಇಲ್ಲ ರೊಟ್ಟಿ ಭಕ್ರಿ ಹಾ. ಬೆಣ್ಣಿ ಹಾ. ತುಪ್ಪ ಹಾ. ಗೊತ್ತಾಗ್ಲಿಕ್ಕತ್ತದಲ್ಲ. ನೋಡ್ರೆ ಗೊತ್ತಾಗತ್ತೆ ನಮಗೆ. ತಿಂದು ಭರ್ಪೂರಿ ಇದ್ದಿದ್ದು, ಭರ್ಪೂರಿ. ಹೌದು. ಈಗ ನೀವೊಂದು ಐತ ಲಕಡಿ ಅಂತ ಪ್ರೋಗ್ರಾಮ್ ಮಾಡ್ತೀರಂತ, ಅದು ಹೌದು. ಬಹಳ ಚಂದ ಬರ್ತದಂತ. ನೀವ್ ಹೇಳ್ಬೇಕು.
ಆದ್ರೆ ಕೇಳಿನ್ರಿ ನೋಡಿ ಚಂದ ಆಗ್ತಾರ. ಒಂದು 2 ಮಾತದ ಬಗ್ಗೆ ಮಾತಾಡ್ರಲ್ಲ. ನಂದು ಕಾರ್ಯಕ್ರಮ ಮುಂಜಾನೆ 7ರಿಂದ 11 ತನಕ. ನೀವು ಟ್ರಾಫಿಕ್ನಾಗ ಸಿಕ್ಕೊಂಡಿದಾಗ ನಾ ನಿಮಗ್ ಕಂಪನಿ ಕೊಡ್ತೀನಿ. ಮತ್ತ ಬಹಳಷ್ಟು ಬೆಸ್ಟ್ ಸಾಂಗ್ಸ್ ಹಾಕ್ತೀನಿ. ಆಮೇಲೆ ನಾ ಅಂತೂ ಬೆಸ್ಟ್ ಇದ್ದೇ ಇದ್ದೀನಿ. ಬಂದಿದ್ದಕ್ಕೆ ಮತ್ತೊಮ್ಮೆ ನೀವು 3 ಜನಕ್ಕೆ ಸ್ವಾಗತ ಸುಸ್ವಾಗತ ಕೋರ್ತು. ನಮ್ಮ ಇವತ್ತಿನ ಸಂಚಿಕೆಯ ಹೊಸ ಆಟವನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ 3 ಜನ ಪೋಡಿಯಂಗೆ ಹೋಗಿ ನಿಂತ್ಕೊಳ್ಳಿ. ಬಾರ್ಲಿ ಚಪ್ಪಾಳಿ ಅವ್ವ. ಇದು ಅಪ್ಪಣ್ಣ ನನ್ನ ತಂಡಕ್ಕೆ ಪಾಯಿಂಟ್ಸ್ ಕೊಡ್ಲಾ? ಕೊಡುವ. ಇವತ್ತೊಂಚೂರು ಚೇಂಜಸ್ ಇರ್ಲಿ, ನೀ ನನ್ನ ತಂಡಕ್ಕೆ ಪಾಯಿಂಟ್ಸ್ ಕೊಡು. ಎಸ್, ನಾನು ಸೂರ್ಯ ತಂಡಕ್ಕೆ ನಾನು ಕೊಡ್ತಾ ಇದ್ದೀನಿ ಪಾಯಿಂಟ್ಸ್. ತಗೊಳ್ಳಿ 3000. ಓಕೆ, ಸಿಕ್ಕದವರಿಗೆ ಸೀರೆ ಉಂಡೆ ಆಟದ ಸೆಟಪ್ ಇಲ್ಲಿಗೆ ಬಂದಾಗಿದೆ. ಈಗ ಈ ಆಟದ ನಿಯಮಗಳ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ವೆರಿ ಸಿಂಪಲ್. ಇಲ್ಲೊಂದು ಹಗ್ಗವನ್ನು ಕಟ್ಟಿದ್ದೀವಿ, ಹಗ್ಗದ ತುದಿಯಲ್ಲಿ ಒಂದು ಒಡೆಯನ್ನು ಕಟ್ಟಿದ್ದೀವಿ. ಸೊ ಇದನ್ನ ಬಿಚ್ಚಿ ಒಂದು ತುದಿಯಲ್ಲಿ ನಿಮ್ಮ ಕಾಲಿನ ಹೆಬ್ಬೆರಳನ್ನ ಒಳಗಡೆ ಹಾಕ್ತೀರಿ. ಸೊ ಇನ್ನೊಂದು ಕೈಯಲ್ಲಿ ಇದನ್ನ ಹಿಡ್ಕೊಂಡಿರ್ತೀರಿ. ಕಾಲನ್ನ ಮೇಲೆ ಎತ್ತಿ ಒಡೆಯನ್ನ ಕೆಳಗೆ ತರಿಸಿ ಬಾಯಿಗೆ ಹಾಕೋದೇ ನಿಮ್ಮ ಚಾಲೆಂಜ್. ಏನ್ ಸಿಂಪಲ್ ಆಗಿದೆ. ಯಾರು ಕಡಿಮೆ ಸಮಯದಲ್ಲಿ ಈ ವಡೆಯನ್ನ ತಿಂದು ಮುಗಿಸ್ತಾರೆ ಅವರು ಈ ಆಟದ ವಿನ್ನರ್ ಆಗ್ತಾರೆ. ಓಕೆ, ನನ್ನ ಟೀಮಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ. ರೌಂಡ್ ರೌಂಡ್ ರಜಸ್ ಚುಪ್ಪಾಳೆ. ಸೋಲೋಣ. ಇದೊಂದು ಟಾಸ್ಕ್ ಕೊಡ್ತೀನಿ. ಈ ಒಡೆನ ಮೂಸಿ ಇದು ಎಲ್ಲಿದು ಅಂತ ಹೇಳ್ಬೇಕು. ನೀವು ಮಾತೆತ್ತಿದ್ರೆ ಅಲ್ಲಿ ತಿಂತೀನಿ, ಇಲ್ಲಿ ಅಲ್ಲಿ ಅಲ್ಲಿ ಅಂತ ನ್ಯಾವಿಗೇಷನ್ ಇರ್ತಲ್ಲ. ಈ ಒಡೆನ ಮೂಸಿ ಎಲ್ಲಿದೆ ಅಂತ ಹೇಳಿ. ಸ್ಟುಡಿಯೋ ಪಕ್ಕದ್ದು ಅಲ್ಲಿ ಕಾಫಿ ಬಾರ್ ಇದೆಯಲ್ಲ ಅಲ್ಲಿದ್ದು. ತಪ್ಪು ತಪ್ಪು. ಇದು ನಮ್ಮ ಪ್ರೊಡಕ್ಷನ್ ಮಾಡಿರುವ ಬಸವನ ವಡೆ. ರೆಡಿ, ನಮ್ಮ ರೌಂಡ್ ರಜಸ್ ಅವರಿಗೆ ಆಟ ಆಡ್ಲಿಕ್ಕೆ ಶುರು ಆಗ್ತಿದ್ದಾರೆ. ಇವ್ರ ಟೈಮ್ ಈಗ ಶುರು ಆಗ್ತಿದೆ. ಹಾ, ಬರುತ್ತೆ ಬರುತ್ತೆ. ಹಿಡ್ಕೊಳ್ಳ ನಿನ್ನ. ಇವರು ಕಾಲು ಜಾಸ್ತಿ ಮೇಲೆ ಎತ್ತಿಲ್ಲ ಅಂದ್ರೆ ಖಂಡಿತ ಬರಲ್ಲ. ನೋಡಿ, ಹಿಂಗೆ ಎತ್ತಬೇಕು ನೀವು, ಹಿಂಗೆ ಈ ತರ ಎತ್ತಬೇಕು. ರಾಜೇಶ್ ಅವರೇ, ಬೇರೆ ಬೇರೆ ಏರಿಯಾದಲ್ಲಿ ಹೋಗಿ ಹೊಸ ಹೊಸ ತಿಂಡಿ ತಿನ್ನೋದಲ್ಲ, ಈ ನಮ್ಮ ತಿಂಡಿ ನೋಡೋಣ ಹೆಂಗಂತ ಇದೆ. ಇನ್ನೋರು ನೀನ್ ಯಾಕೆ ಬಾಯಿ ತೆಗಿತೀಯಾ? ಕೈ ಕೈ. ಹಿಂದು ಬಿಡಿ. ಕೈ ಹಿಡ್ಕೋಗಿಲ್ಲ, ಕೈ ಬರಂಗಿಲ್ಲ, ಹ್ಯಾಂಡ್ ಯೂಸ್ ಮಾಡೋ ಹೋಗಿಲ್ಲ ಸರ್, ಪ್ಲೀಸ್. ಓಕೆ, ಒಂದ್ ನಿಮಿಷ ರಘುಸ್ ಅವರೇ, ಏನ್ ಮಾಡಕ್ಕಾಗುತ್ತಾ ಆಗಲ್ವಾ? ಕಷ್ಟ ಇದ್ಯಾ? ಏನು ಕಷ್ಟ ಇದೆ, ಟ್ರೈ ಮಾಡ್ತಾ ಇದೀವಿ. ಹೆಲ್ಪ್ ಮಾಡ್ಲಾ ನಾ ನಿಮ್ಗೆ? ಮಾಡಿ ಪರವಾಗಿಲ್ಲ. ನನ್ನ ಹೆಗಲ ಮೇಲೆ ಕೈ ಇಟ್ರೆ 200 ಪಾಯಿಂಟ್ ಕಡಿಮೆ ಆಗುತ್ತೆ. ಹೆಲ್ಪ್ ತಗೊಂಡು ಸೋತ್ರೆ 750 ಕಟ್ ಆಗುತ್ತೆ. ಅಯ್ಯೋ, ಬರೀ ಗೆದ್ರು ಕೂಡ 250 ಕಟ್ ಆಗುತ್ತೆ. ಬನ್ನಿ ಅಣ್ಣ. ಓಕೆ ಓಕೆ, ಕಮಾನ್ ರಜಸ್. ಇವಾಗ ಇದಕ್ಕಿಂತ ಜಾಸ್ತಿ ಲಾಸ್ ಬೇಡ ರಜಸ್. ತಿನ್ನೋಣಲ್ಲ? ರೆಡಿ ರೆಡಿ ಅಲ್ವಾ? ನೀವು ನನ್ನ ತುಟ್ಟಿ ಕಚ್ಚಿದ್ರಿ, ಇವ್ರ ತುಟ್ಟಿ ಕಚ್ಚಿದ್ರು. ಹೇಗಿತ್ತು ಸೂರಜ್ ಎಕ್ಸ್ಪೀರಿಯನ್ಸ್? ಬಾಯಿಗೆ ಬಂದ ವಡೆ ಹೊಟ್ಟೆಗೆ ಹೋಗಲಿಲ್ಲ. ನೋಡಿ 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 ನೋಡಿ, ಒಂದು ನಿಮಿಷ ನೋಡಿ 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 ನೋಡಿ. ಲಾಸ್ಟ್ 1 ನಿಮಿಷ ನಿಮಗೆ ಕಾಲಾವಕಾಶ ಇದೆ. ಒಡೆ ಪಾಪ
ಎತ್ತೋ ಸೂರಜ್ ಎತ್ತೋ ನೀನ್ ಹೆಣ ಎತ್ತಿ ಅಲ್ಲ ಒಡೆ ಬಿತ್ತು ತಿನ್ಬಿಟ್ಟು ಅಲ್ಲಿಗೆ ಆಟ ಮುಗಿದಿದೆ. ದೇವ್ರ ಅನುಗ್ರಹ. ರಜಸ್ ಅವ್ರೆ ಎಷ್ಟೊಂದು 3 ವಡೆ ತಿಂದ್ರೆ ಅನ್ಸ್ತಲ್ಲ ಹೇಗನ್ನಿಸ್ತು? ವಡೆ ಇನ್ಮೇಲೆ ಯಾವತ್ತೂ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿ. ರಜಸ್ ಅವ್ರೆ ಹೆಲ್ಪ್ ತಗೊಂಡು ಮಾಡಿದ್ರಿ, ಆದ್ರೂ ನಿಮ್ ಕೈಲಿ ಆಗ್ಲಿ ಯಾಕೆ? ಅದು ವಡೆ ಸಿಕ್ಕಿತ್ತು ಆಕ್ಚುಲಿ, ಒಂದು 2-3 ಸಲ ಸಿಕ್ಕಿತ್ತು. ಹೌದು, ನಿಮ್ಗೆ 2-3 ಸಲ ನಾನು ತುಟಿ ಅಲ್ಲ ತುಟಿ ಕಚ್ಚಿದ್ರಿ ನಂದು. ಇಲ್ಲ ಸಾಕ್ಷಿ ಇದೆ, ಕ್ಯಾಮ್ರಾ ಇಲ್ಲ, ಸಾಕ್ಷಿ ಇದೆ. ಕ್ಯಾಮರಾ ಸಾಕ್ಷಿ ನೋಡಿ ಹೇಳ್ತಿದ್ದೀನಿ. 2 ಸಲ ನನ್ನ ತುಟಿ ಕಚ್ಚಿದ್ರಿ, ಒಂದ್ಸಲ ನನ್ ಕಿವಿ ಕಚ್ಚಿದ್ರಿ, ಒಂದ್ಸಲ ಕೆನ್ನೆ ಕಚ್ಚಿದ್ರಿ. ನೀವೇನ್ ಮಾಡ್ಲಿಕ್ಕೆ ಬಂದಿದ್ದೀರಿ ನನ್ನ? ನೀವು ನಮ್ಮ ಅಣ್ಣ ಅಲ್ವಾ? ಮಾತಾಡ್ಬೇಡಿ ನೀವು. ನೀವು ನಮ್ಮ ಅಣ್ಣ ಅಲ್ವಾ? ನೀವು ಅಣ್ಣ ಅಂತೇಳಿ ಎಲ್ಲ ಮಾಡ್ತಿದ್ದೀರಾ. ರಾಜೇಶ್ ಸರ್, ನೀವು ಹೆಲ್ಪ್ ತಗೊಂಡು ವಡೆನ ತಿಂದಿಲ್ಲ, ಬಟ್ ಹೆಲ್ಪ್ ತಗೊಂಡಿದ್ದಕ್ಕೆ 250 ಕಟ್ ಆಗಿದೆ. ಹೌದು. ತಿನ್ನದೇ ಇರೋದಕ್ಕೆ 500 ಕಟ್ ಆಗಿದೆ. ಒಟ್ಟು ಸೋತಿದ್ದಕ್ಕೆ 750 ಪಾಯಿಂಟ್ ಕಟ್ ಆಗಿದೆ. ಓಕೆ, ಈಗ ನಮ್ಮ ಟೀಮ್ನವರು ನೆಕ್ಸ್ಟ್ ಹೆಂಗಾಡ್ತಾರಂತ ನೋಡುವ. ಇದೇ ಖುಷಿಯಲ್ಲಿ ನೀವು ಹೋಗಿ ಪೋಡಿಯಂ ಹತ್ರ ನಿಂತ್ಕೋತೀರಿ. ಥ್ಯಾಂಕ್ ಯು. ನಮ್ಮ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಗುರು ಅವರು. ಬರ್ಲಿ. ಎಸ್, ಇನ್ನೇನು ಡೈರೆಕ್ಟ್ ಮಾತಿಗಿತ್ ಬೇಡ, ಆಟಕ್ಕೆ ಹೋಗ್ಬಿಡೋಣ. ಗುರು ಅವರೇ, ಗುರುಪ್ರಸಾದ್ ಗುರು ಅವರೇ, ಸರ್ ಹೇಳಿ ಸರ್. ಅದೇ ರೆಡಿ ಅಂತ ನಾನೇ, ಹೇಳಿ. ನಾನೇ, ನಾನೇ. ಅಷ್ಟೇ. ನನಗೆ ನ್ಯಾಯಾಲಯದ ಫೀಲಿಂಗ್ ಬರ್ತಾ ಇದೆ. ಗುರು 1, ಗುರು 2 ಅಂತ. ಸೊ 3. ಓಕೆ ಗುರು ಅವರೇ, ಗುರು ಅವರೇ, ಗುರು ಎರಡು. ಆಟ ಶುರು ಮಾಡೋಣ ಅಂತ. ಓಕೆ ಗುರು ಅವರೇ, ಗುರು ಅವರೇ, ನೀವು ಯಾಕೆ ಅವ್ರ ತರ ಮಾಡ್ತೀರಾ? ಬಿಡಿಯಪ್ಪ ನೀವು. ಓಕೆ ಗುರು ಅವರೇ, ಆಟ ಶುರು ಮಾಡೋಣ. ಓಕೆ ಗುರು ಅವರೇ, ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಗುರು ಅವರೇ, ಆಗುತ್ತೆ ನಿಧಾನ. ಒಂದು ಹೆಜ್ಜೆ ಮುಂದೆ. ಆಗ್ಬಾರ್ದು, ತಿನ್ಬಾರ್ದು. ಬೇಡ ಒಡೆ, ಈಚೆಗೂ ನಿನ್ನ ತೊಡೆ. ಬೇಡ ಒಡೆ, ಈಚೆಗೂ ನಿನ್ನ ತಿಂದ ತಿಂದ ತಿಂದ. ತಿಂದೆ. ಎಷ್ಟು ಕಾಲ ಬೇಕಾದಷ್ಟು ಫುಲ್ ಕಾಲ್ ಮಾಡಿ. ಹಾ, ನಾನ್ ತಿನ್ನಲ್ಲ, ಇವ್ರು ಬಿಟ್ಬಿಟ್ರು ಅದನ್ನ. ಬಿಡು, ಅವ್ರ ಬಾಯಿಗೆ ಬಿಡು. ತಿನ್ನೋ ಬರ, ತಿನ್ನೋ ಬರ, ಬಾ. ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ ಏರಿಯಾನೇ ಹಾಳಾಗಿದ್ದು ಇವನಿಂದ. ಇವನ್ ಕಾಲಿಟ್ಟಲ್ಲೆಲ್ಲ ಈಚೆಗೆ ಒಡೆನ ತಿನ್ನಬೇಕು ನೀವು. ಇವ್ನು ಯಾರು ಗುರು? ಏ ಗುರು, ನೀವೇ ಗುರು, ನಾವೇ ಕಚ್ಬಿಡ್ತಾರೆ, ಹುಷಾರಾಗಿ ದೂರ ಇರಿ. ಅವ್ರನ್ನ ದೂರ ತಳ್ಳಿ ಅವ್ರನ್ನ. ಗುರು. ಬೇಡ ಗುರು, ಬೇಡ, ದಯಮಾಡಿ ಮಾಡಬೇಡ ಗುರು. ಕಚ್ಚು ಬೇಗ. ಬಂತು. ಹೊಡೀರು. ಅದೇ ಏ, ಸಾಕು ಮಾರ, ಕೊಟ್ಟೆ ತುಂಬಿತು. ಥ್ಯಾಂಕ್ಸ್, ವೆರಿ ನೈಸ್ ಮಾಡೆ. ಓಕೆ, ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಈ ಆಟದಲ್ಲಿ ಗುರುವರು ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಒಟ್ಟು ಅವರು ತಗೊಂಡಿರುವ ಕಾಲಾವಕಾಶ 2 ನಿಮಿಷ 49 ಸೆಕೆಂಡ್. ಯಸ್, ಇಲ್ಲಿ ಈ ಆಟದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಗೆದ್ದಿರೋ ತಂಡ ಬೇರೆ ಯಾವುದೂ ಅಲ್ಲ, ಅದು ನನ್ನ ತಂಡ. ಎಸ್, ನನ್ನ ತಂಡ ಈ ಆಟದಲ್ಲಿ ಗೆದ್ದು ನಾವು ಕೊಟ್ಟಿರುವ 3000 ಪಾಯಿಂಟ್ಸ್ ಅನ್ನ ಹಾಗೆ ಉಳಿಸ್ಕೊಂಡಿದೆ. ಸೂರಜ್ ಅವರ ತಂಡ ಕೊಟ್ಟಿರುವ 3000 ಪಾಯಿಂಟ್ಸ್ ಅಲ್ಲಿ 750 ಕಟ್ ಮಾಡ್ಕೊಂಡು 2250 ಉಳಿಸ್ಕೊಂಡಿದೆ. ಬಾರ್ಲಿ ಜೋರದ ಚಪ್ಪಾಳೆ. ಥ್ಯಾಂಕ್ ಯು. ಆಟನ ಮಸ್ತ್ ಮಜಾ ಮಾಡ್ಕೊಂಡು ಆಡಿ ಆಯ್ತು. ಅದಕ್ಕಿಂತ ಮುಂಚೆ ನನ್ನ ತನದ ಪಾಯಿಂಟ್ಸ್ ಹೇಳ್ತೀನಿ. ನನ್ನ ತನದ ಪಾಯಿಂಟ್ಸ್ 2250. ಬರ್ಲಿ ಜೋರ ಚಪ್ಪಾಳೆ. ನನ್ನ ತಂಡದಲ್ಲಿ ಕೊಟ್ಟಿರುವ 3000 ಪಾಯಿಂಟ್ಸ್ ಅಲ್ಲಿ ಹಾಗೆ 3000 ಉಳಿಸ್ಕೊಂಡಿದೆ. ಬಾರ್ಲಿ ಚಪ್ಪಾಳೆ. ಈಗ ಆಡ್ತಿರುವ ಆಟದ ಹೆಸರು ಸೂಪರ್ ಹಿಟ್.
ಈ ಸೂಪರ್ ಹಿಟ್ ಆಟದ ನಿಯಮಗಳನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎರಡು ತಂಡದಿಂದ ಒಬ್ಬರು ಇಲ್ಲಿ ಆಟ ಆಡ್ತೀರಿ. ಇಲ್ಲಿ ಬಂದು ನಿಂತಾಗ ನಾವೇನಾದ್ರೂ ನಿಮಗೆ ರಸಪ್ರಶ್ನೆಗಳು ಕೇಳ್ಬೋದು, ಅಥವಾ ಏನಾದ್ರೂ ಕ್ವಶನ್ಸ್ ಬೇರೆ ಬೇರೆ ತರದ್ ಹಾಕ್ಬೋದು, ಟಂಗ್ ಟ್ವಿಸ್ಟ್ ಗಳನ್ನ ಕೇಳ್ಬೋದು. ಆಗ ನೀವು ಹೇಳುವಾಗ ಎಲ್ಲಿ ನಿಲ್ಲಿಸದ ಹಾಗೆ, ತೊದಲದ ಹಾಗೆ ಹೇಳಬೇಕು. ಅಕಸ್ಮಾತ್ ನಿಲ್ಸಿದ್ರಿ, ತೊದಲ್ದ್ರಿ ಅಂದ್ರೆ ಈ ಬಾಕ್ಸ್ ನಿಮಗೊಂದು ಸಣ್ಣ ಶಿಕ್ಷೆ ಕೊಡುತ್ತೆ. ಅದೇನು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಓಕೆ, ಆಟ ಆಡ್ಲಿಕ್ಕೆ ನನ್ನ ತಂಡದಿಂದ ಬರ್ತಾ ಇದ್ದಾರೆ ಸ್ಮಿತಾ ಅವರು. ಬರ್ಲಿ ಜೋರದ ಚಪ್ಪಾಳೆ. ಆಲ್ ದಿ ಬೆಸ್ಟ್. ಸ್ಮಿತಾ ಅವರೇ, ನಾನು ಪೋಡಿಯಂ ಹತ್ರ ಹೋಗಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತಾ ಹೋಗಿ. ಒಂದಿಷ್ಟು ಟಂಗ್ ಟ್ವಿಸ್ಟ್ಗಳನ್ನ ಕೇಳ್ತೀನಿ, ಅದಕ್ಕೂ ಹೇಳ್ತಾ ಹೋಗಿ. ಇಲ್ಲಿ ನಿಲ್ಲಿಸಬೇಡಿ, ಕರೆಕ್ಟಾಗಿ ಒಂದು ಫ್ಲೋ ಅಲ್ಲಿ ಹೋಗಿ. ಅಕಸ್ಮಾತ್ ನಿಲ್ಸಿದ್ರೆ ಇಲ್ಲಿಂದ ಒಂದು ಸಣ್ಣ ಶಿಕ್ಷೆ ಇರುತ್ತೆ. ಓಕೆ, ರೆಡಿ? ಈಗ ನಮ್ಮ ಸ್ಮಿತಾ ಅವರ ಸಮಯ ಶುರುವಾಗ್ತಾ ಇದೆ. ಓಕೆ ಸ್ಮಿತಾ ಅವರೇ, ನಿಮ್ಮ ಮೊದಲನೇ ಟಂಗ್ ಟ್ವಿಸ್ಟ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, 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 ಈಗ ನಿಮ್ಮ ಸಂಪಂಗಪ್ಪನ ಮಗ ಪ್ರಶ್ನೆ ಮರಿ ಚೇಂಜ್ ಆಗ್ತಾ ಇದೆ. ಸಂಪಂಗಪ್ಪ. ಗ್ರಹಗಳ ಹೆಸರನ್ನ ಕನ್ನಡದಲ್ಲಿ ಹೇಳಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇಟ್ಟು ಬರುತ್ತೆ. Okay, ಬನ್ನಿ ಬನ್ನಿ ಮುಂದೆ ಬನ್ನಿ. ಬುಧ, ಬೃಹಸ್ಪತಿ, ಬೃಹಸ್ಪತಿ. ಶನಿ, ರಾಹು, ಕೇತು. ಎ ಟು ಝೆಡ್ ಅನ್ನ ಉಲ್ಟಾ ಹೇಳ್ತಾ ಬನ್ನಿ. ಝೆಡ್ ಇಂದ ಶುರು ಮಾಡಿ. Z, ಹಾ Y, ಹಾ. ಮುಂದೆ ಬನ್ನಿ, ಮುಂದೆ ಬನ್ನಿ. X, W, U, P, V, U. ಯಾರು ಏನ್ ಬರ್ತಿಲ್ಲ ನೋಡುದು ನಾನು. ಮೇಡಮ್, ಮೇಡಮ್ ಮುಂದ್ಗಡೆ ಬನ್ನಿ, ಮುಂದ್ಗಡೆ ಬನ್ನಿ. ನಾನು ಬೇರೆ ಡ್ರೆಸ್ ಆದ್ರೂ ಹಾಕೊಂತ ಇದ್ದೆ. ಓಕೆ ಓಕೆ, ನಿಮ್ಮ ಪ್ರಶ್ನೆ ಚೇಂಜ್ ಆಗಿದೆ. 13ರ ಮಗ್ಗಿ ಹೇಳ್ತೀರಾ, ಆದ್ರೆ ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ. ಓಕೆ ಓಕೆ, 13 ಒಂದ್ಲ 13, ಹಾ. 13 ಇರಲ್ಲ 26. ಸೋನು ಕಮಾನ್. ಕೈ ಕೈ ಹಿಡಿಯುವಂಗಿಲ್ಲ. ಯಾವ ಟೀಮ್ ಅವರು ನಿಮಗೆ ಹೆಲ್ಪ್ ಮಾಡಂಗಿಲ್ಲ. 52. ಫಸ್ಟ್ ಟೈಮ್ ಡೂಯಿಂಗ್ ಇಟ್ ಇನ್ ಇಂಗ್ಲಿಷ್. ಓಕೆ, ಈಗ ನಿಮ್ಮ ಪ್ರಶ್ನೆ ಚೇಂಜ್ ಆಗ್ತಿದೆ. ಬೀಜ ಇರುವ ಹಣ್ಣುಗಳ ಹೆಸರು ಹೇಳಿ. ಆಪಲ್, ಹಾ. ಕಲಂಗರಿ ಹಣ್ಣು, ಹಾ. ಮಾವಿನ ಹಣ್ಣು, ಹಾ. ಆಮೇಲೆ ಗ್ರೇಪ್ಸ್, Yes. ಜೊತೆಗೆ ಸೀತಾಫಲ, ಹಾ. ಅಂಡ್ ಇಟ್ಟು ಫಲ, ಇಟ್ಟು ಫಲ. ಆರೆಂಜು, ಹಾ. ಆಮೇಲೆ ಪೊಮಗ್ರನೇಟ್, ಆಮೇಲೆ ಆಮೇಲೆ ಇಟ್ಟು ಮೋಸಂಬಿ, ಹಾ. ಕರ್ಬೂಜ, ಸ್ಟ್ರಾಬೆರಿ, Blueberry, ಬ್ಲೂಬೆರಿ, ರಾಸ್ಬೆರಿ, ಬ್ಲಾಕ್ ಬೆರಿ. ಬ್ಲಾಕ್. ಅವ್ರಿಗೆ ಹೊಡಿಬೇಕಿತ್ತು, ತಪ್ಪು ಆಯ್ತವ, ಹೇಳಿದ್ರು. ಕ್ಷಮಿಸ್ಬಿಡವ ನನ್ನ. ಓಕೆ ಸ್ಮಿತಾ ಅವರೇ, ನಿಮ್ಮ ಪ್ರಶ್ನೆ ಬದಲಾಗ್ತಿದೆ. ಮರದಲ್ಲಿ ಬೆಳೆಯುವ ಹಣ್ಣುಗಳ ಹೆಸರು ಹೇಳಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಮಾವಿನ ಹಣ್ಣು, ಹಾ. ಕಿತ್ಲೆ ಹಣ್ಣು, ಹಾ. ಪೊಮಗ್ರನೇಟ್, ಹಾ. ಆಮೇಲೆ ಚೇಪೆಕಾಯಿ, ಹಾ. ಬಾಳೆಹಣ್ಣು, ಬಾಳೆಹಣ್ಣು, ವಾಟರ್ ಮೆಲನು, ಕಿತ್ಲೆ ಹಣ್ಣು, ಸಪೋಟ. ಕಾಮನ ಬಿಲ್ಲಲ್ಲಿರುವ 7 ಬಣ್ಣಗಳ ಹೆಸರನ್ನು ಕನ್ನಡದಲ್ಲೇ ಹೇಳಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆಯ್ತು. ವೈಲೆಟ್, ವೈಲೆ, ನೀಲಿ, ಕನ್ನಡ. ಹಸಿರು, ಹಳದಿ, ಹಾ, ಆರೆಂಜ್, ಕೆಂಪು. ಅದು ಕನ್ನಡ ಹೇಳಿದಮ್ಮ. ಆರೆಂಜು ಕನ್ನಡ ತಾಯಿ, ಕನ್ನಡ. ವೈಲೆಟ್ ಏನಂತಾರೆ? ಈಗ ನಿಮ್ಮ ಕೊನೆಯ ಪ್ರಶ್ನೆ. ನೀಲಿ ತಮ್ಮ. ಮರಿ ಹಾಕುವ ಪ್ರಾಣಿಗಳ ಹೆಸರನ್ನು ಹೇಳಿ. ಅಪ್ಪಣ್ಣ, ನೋ. ಆನೆ, ಹಾ, ಅಲ್ಲಿದು ಪಕ್ಕದಲ್ಲಿ. ಆಮೇಲೆ ಸಿಂಹ, ಹಾ. ನಾಯಿ, ಇದೆ. ಬೆಕ್ಕು, ಚಿರತೆ, ಅಲ್ಲಿ- ಜಿರಾಫೆ, ಇಲ್ಲಿದೆ. ಆಮೇಲೆ ಇಲಿ, ಕಾಕ್ರೋಚ್. ಕಾಕ್ರೋಚು ಮರಿ ಆಗಿಲ್ಲ. ಎಷ್ಟು ದೊಡ್ಡದಿರ್ಬೋದು ಮರಿ ಹಾಗಾದ್ರೆ? ಆಮೇಲೆ ಚಿರತೆ, ಹಸು, ನೋಡಿ ಪಾಪ, ಇದಕ್ಕೆ ಬೇಸರ ಆಯ್ತು ನೋಡಿ, ಅದೇ ಬರ್ತಿಲ್ಲ ನೋಡಿ ಅಲ್ಲಿ.
ಆಯ್ತು ಬಿಡಿ, ಒಳ್ಳೇದಾಯ್ತು, ಸಾಕಾಯ್ತು. ಸ್ಮಿತಾ ಅವರೇ, ನಿಮ್ಮ ಕಾಲಾವಕಾಶ ಮುಗಿದಿದೆ. ಅಬ್ಬಾ. ಆಟ ಇಲ್ಲಿಗೆ ನಿಂತಿದೆ. ಹೇಳಿದಿದ್ರೆ ಬೇರೆ ಡ್ರೆಸ್ ಆದ್ರೂ ಹಾಕೊಂತಿದ್ನಾ. ಹಾ, ಅದಕ್ಕೆ ನಾವು ಹೇಳಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ಇರ್ಲಿ. ಓಕೆ, ಸ್ಮಿತಾ ಅವರು ತುಂಬಾ ಚೆನ್ನಾಗಿ ಆಡಿದ್ರಿ. ಹೌದು. ಎಷ್ಟು ಸಾರಿ ಈ ಬಾಕ್ಸ್ ಕೈಯಿಂದ ಒಡಿಸ್ಕೊಂಡ್ರಿ ಅಂತ ಅನ್ಸುತ್ತೆ? ತುಂಬಾ ಸರ್ತಿ. ಐ ಥಿಂಕ್ ನಾನು ಉತ್ತರಗಳಿಗಿಂತ ಜಾಸ್ತಿ ಅದರಿಂದನೇ ಹುಡ್ಸ್ಕೊಂಡಿರೋದು. ಓಕೆ, ನಮ್ಮ ಕೆದ್ರಮೊಳಿ ಸೋಮಿ ಒಂದ್ಸತಿ ಲೆಕ್ಕ ಕೇಳ್ತಾಳೆ. ಸೋಮಿ, ಹೇಳಮ್ಮ. ಓಕೆ, ಒಟ್ಟು ನಮ್ಮ ಸ್ಮಿತಾ ಅವರು ಈ ಬಾಕ್ಸ್ ಇಂದ ಹೊಡೆಸ್ಕೊಂಡಿರುವ ಸಂಖ್ಯೆ 52. ಬಾರ್ಲಿ ಚಪ್ಪಾಳೆ. ಸೆಂಚುರಿ. ಈಗ ನೆಕ್ಸ್ಟ್ ಆಟ ಆಡೋಕ್ ಬರೋರ್ಗೆ ಹೇಳೋದೇನಂತಂದ್ರೆ, ಇದಕ್ಕಿಂತ ಕಡಿಮೆ ಓಡಿಸ್ಕೊಂಡ್ರೆ ನೀವು ಆಟದಲ್ಲಿ ಗೆಲ್ತೀರಿ. ಅಕಸ್ಮಾತ್ ಒಂದ್ಸತಿ ಜಾಸ್ತಿ ಓಡಿಸ್ಕೊಂಡ್ರೆ ಸೋಲ್ತೀರಿ. ಆಕ್ಚುಲಿ ಸ್ಮಿತಾ ಅವರೇ, ಅನುಭವ ಹೆಂಗಿತ್ತ ಸರ್? ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಏನಂತಂದ್ರೆ ಅದು ಸಡನ್ ಆಗಿ ಅದು ಹೊಡೆದಿದ ತಕ್ಷಣ ವಿ ಜಸ್ಟ್ ಲೂಸ್ ದಟ್ ಕಾನ್ಸಂಟ್ರೇಷನ್. ಅಂಡ್ ಆಕ್ಚುಲ್ ಆಗಿ ಎವ್ರಿ ಸಿಂಗಲ್ ಡೇ ನಾವು ನೋಡ್ತಾ ಇರ್ತೀವಿ ಹಣ್ಣು, ತರಕಾರಿ, ಪ್ರಾಣಿಗಳೆಲ್ಲ. ಬಟ್ ಸಡನ್ ಆಗಿ ಈ ತರ ಕೇಳಿದಾಗ ಒಂದ್ ಸೆಕೆಂಡ್ಗೆ, ಅಂದ್ರೆ ನಾನಿರೋ ಕಡೆ ಯೂಶಲ್ ಆಗಿ ಅದೆಲ್ಲ ಕಾಣುತ್ತೆ. ಹೌದಾ? ನೀನಿರೋ ಕಡೆ ಗೊತ್ತಿಲ್ಲ. ಹೌದಾ? ಸೊ ಬಟ್ ಈಗ ಸಡನ್ ಆಗಿ ಕೇಳಿದಾಗ ಸ್ವಲ್ಪ ಹೌದಾ? ಕಾನ್ಸಂಟ್ರೇಷನ್ ಹೌದು ಸರ್. ಓಕೆ, ಇದೇ ಖುಷಿಯಲ್ಲಿ ಬರ್ಲಿ Thank ಸ್ಮಿತಾ you. ಅವರು ಪೋಡಿಯಂಗೆ. ಎಸ್, ಓಕೆ, ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರೂ ಅಲ್ಲ. ಸೋನು ಅವರು ಬರ್ಲಿ, ಜೋರು ಚಪ್ಪಾಳೆ. ಯಪ್ಪ, ಎಷ್ಟು ಗಮ್ಮತ್ ಜಾಲಿಲಿ ಬರ್ತಾರೆ ನೋಡಿ. ಆಯ್ತಲ್ಲ ಕಡಿ ಬಾರಿ ಸೋನು. ಸೋನು ಅವರೇ, ಗಿವ್ ಮಿ 53. ಜೋಶ್ ಅಲ್ಲಿ ಇಲ್ಲಿ ಆಡಕ್ ಬಂದಿದ್ರಿ. ಆದ್ರ ಎದುರುಗಡೆ ತಂಡದವರು 52 ಸತಿ ಹೊಡೆಸ್ಕೊಂಡು ಒಂದು ಇತಿಹಾಸನ ಕ್ರಿಯೇಟ್ ಮಾಡ್ಯಾರ. ಅದನ್ನಕ್ಕಿಂತ ಕಡಿಮೆ ಹೊಡೆಸ್ಕೊಂಡು ನೀವೊಂದು ಇತಿಹಾಸ ಬ್ರೇಕ್ ಮಾಡ್ಬೇಕಾಗ್ತತಿ. ಟ್ರೈ ಮಾಡ್ತೀನಿ. ಟ್ರೈ ಮಾಡೋದ್ ಬೇಡ್ರಿ, ಚಂದಂಗೆ ಆಡ್ರಿವ. ಈಗ ಆಟ ಶುರು ಮಾಡ್ಬಿಡೋಣಲ್ರಿ? Okay. ಓ ತಮ್ಮ, ಪೋಡಿಯಂಗೆ ಹೋಗಿ ಆಟ ಆಡಿಸ್ಪಾ. ಓಕೆ ಸೋನು ಅವರೇ, ನಿಮ್ಮ ಮೊದಲನೇ ಪ್ರಶ್ನೆ. ಹಾ. ನೀವು ತುಂಬಾ ಇಂಗ್ಲಿಷ್ ಮಾತಾಡ್ತೀರಂತ ಗೊತ್ತು, ಆದ್ರೆ ಈಗ ಕನ್ನಡದಲ್ಲಿ 1 ನಿಮಿಷ ನಮ್ಮ ಶೋ ಬಗ್ಗೆ ಮಾತಾಡ್ತೀರಾ. ಅದರಲ್ಲೂ ಒಂದು ಇಂಗ್ಲಿಷ್ ಪದ ಇರಬಾರ್ದು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾರಿಗುಂಟು ಯಾರಿಗಿಲ್ಲ ನಡೆಸ್ಕೊಳ್ತಾ ಇದ್ದಾರೆ ಅಪ್ಪಣ್ಣ ಮತ್ತೆ ಸೂರಜ್ ಅವರು ತುಂಬಾನೇ ಮುದ್ದವಾಗಿ ಇದ್ದಾರೆ. ಹಾಗೆ ಅಪ್ಪಣ್ಣ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕುಂದ ತಿಂದು ತುಂಬಾ ಸ್ವೀಟ್ ಮಾತಾಡ್ತಾರೆ. ಇದು ಅಲ್ಲದೆ ನಮ್ಮ ಅಪ್ಪಣ್ಣ ಅವರು ತುಂಬಾ ಗುಲಾಬಿ ಬಣ್ಣದ ಬಟ್ಟೆ ಹಾಕೊಂಡಿದ್ದಾರೆ. ಅದಲ್ಲದೆ ನಮ್ಮ ಸೂರಜ್ ಅವರು ಮದುವೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಆಗಿಲ್ಲ ಅಂದ್ರೆ ತುಂಬಾ ಎಲ್ಲ ಹುಡುಗಿರು ಬರಬೇಕು. ಅಂಡ್ ಸೂರಜ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ನಾನು ನಿಮ್ಗೆ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಅದು ಅಲ್ಲದೆ ನಮ್ಮ ಏನ್ ಹೇಳ್ಬೇಕು? ನಾನು ನಿಮ್ಮ ತುಂಬಾ ಜಾಸ್ತಿ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಈಗ ನಿಮ್ಮ ಪ್ರಶ್ನೆ ಬದಲಾಗುತ್ತೆ. ಒಂದು ಟಂಗ್ ಟ್ವಿಸ್ಟ್ ಕೊಡ್ತೀನಿ, ಹೇಳಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಅವಳರಳು ಅಳೆದ ಕೊಳದಲ್ಲಿ ಇವಳರಳು ಅಳೆದಳು. ಈ ಸರಿ ಅರಳುತ್ತದೆ ಅರಳು. Your time starts now. ಅವಳು ಅಳೆದ ಕೊರಳಲ್ಲಿ ಇವಳು ಅವಳು ಅರೆದ ಕೊರಳಲ್ಲಿ ಅವಳು ಪ್ರಶ್ನೆ ಬದಲಾಗುತ್ತೆ. 12ರ ಮಗ್ಗಿಯನ್ನ ಕನ್ನಡದಾಗ ಹೇಳ್ರಿ ಅವರ. 12 1 12 12 24 12 3 36 12 4 48 12 2 56 ನಿಮ್ಮ ಪ್ರಶ್ನೆ ಚೇಂಜ್ ಆಗ್ತಿದೆ ಸೋನು ಅವರೇ. ಖಾರದ ತಿನಿಸುಗಳ ಹೆಸರು ಹೇಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಚಕ್ಲಿ, ತೇಂಗ್ಳು, ನಿಪ್ಪಟ್ಟು, ಕೋಡ್ಬಳೆ, ಖಾರ ಭಾತ್, ಖಾರ ಬಾತು, ರೈಸ್ ಬಾತು, ಟೊಮೆಟೊ ಬಾತು, ಬಿಸಿಬೇಳೆ ಭಾತ್, ಚಿತ್ರಾನ್ನ, ವಾಂಗಿ ಭಾತ್, ಏನು ವಾಂತಿ ಬಾತ್, ಸಾರು, ಸಾಂಬಾರ್, ಹುಳಿ. ನಿಮ್ಮ ಪ್ರಶ್ನೆ ಬದಲಾಗ್ತಾ ಇದೆ ಈಗ. ಮೇಡಮ್, ಕೊನೆಯ ಪ್ರಶ್ನೆ ಐತಿ, ಕೇಳಿಸ್ಕೊಂಡ್ಬಿಡ್ರಿ. Okay, ಹಾ. ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅದಾವಲ್ರಿ, ಹಾ. ಅವನು ಕನ್ನಡದಾಗ ಹೆಸರುಗಳು ಹೇಳ್ಬೇಕ್ರಿ ಅದ್ರು. Okay. ಓಕೆ, ಇವರ ಟೈಮ್ ಸ್ಟಾರ್ಟ್ಸ್ ನೌ. ಕೊಳಲು, ಘಟಂ, ತಬಲಾ, ಹಾರ್ಮೋನಿಯಂ, ಹಾರ್ಮೋನಿಯಂ ಇಂಗ್ಲಿಷ್. ಪಿಟೀಲು, ಸಿತಾರ್,
ಕೀಬೋರ್ಡ್ಗೆ ಕನ್ನಡ ಇಲ್ಲ. ಐತಿ ಐತ್ರಿ ಸೋನು ಅವರೇ, ಇಲ್ಲಿಗೆ ಆಟ ನಿಲ್ಲುತ್ತೆ. ಓ, ನಿಮ್ಮ thank ಸ್ಪೆಕ್ಸ್ God. ತೆಗಿರಿ. ಏನು ಮಸ್ತ್ ಆಡಿದ್ರಿ ಮೇಡಮ್ ಅವರ. ಪಲ್ಯವ ನಾನು ಹಿಟ್ಟಿನ ಗಿರಿಯಾಗ ಹಿಂಗ ಇರ್ತದ ನಮ್ಮ ಮಂದಿ ಹಿಟ್ಟು ಬಡದ ಇಲ್ಲ, ಇದು snow ಅದ, snow. ಸ್ನೋ ಅದ. ಹಾ. ನೀವು ರಂಗೋಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರ? ಇಲ್ಲ, ನಾ ಇದು ಸ್ನೋಮ್ಯಾನ್ ಮಾಡ್ತಿದ್ದೆ. ಸೋನು ಅವರೇ, ನೀವು ಬಾಳ ಚಲೋ ತಂಗಾಡ್ರಿ. ನೀವು ಹೌದು. ಪೋಡಿಯಂ ಕಡೆ ಹೋಗಿ ನಿಂತು ಹಾ. ಆ ನಮ್ಮ ಆಂಕರ್ನ ಕಡೆ ಕಳಿಸಿರಿ ಅಂದ್ರೆ ನಾವು ಹೇಳ್ತೀವಿ ಎಷ್ಟಾಗೈತೆ ಅಂತೇಳಿ. ಏ ಬಾರೋ. ಈಗ ನಮ್ಮ ಸೋನು ಅವರು ಎಷ್ಟು ಸಾರಿ ಈ ಬಾಕ್ಸ್ ಕೈಲಿ ಹೊಡೆಸ್ಕೊಂಡ್ರು ಅಂತ ಲೆಕ್ಕ ಮಾಡಿ ಹೇಳ್ತಾಯಿ. ಓಕೆ, ಒಟ್ಟು 48 ಸಾರಿ ಬಾಕ್ಸ್ ಅಲ್ಲಿ ಹೊಡೆಸ್ಕೊಂಡಿದ್ದಾರೆ. Yes. ಇದೇ ಖುಷಿಯಲ್ಲಿ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ನನ್ನ ತಂಡದಲ್ಲಿ ಈ ಆಟದಲ್ಲಿ ಸೋತು 500 ಪಾಯಿಂಟ್ ಕಳ್ಕೊಂಡು 2500 ಉಳಿದಿದೆ. ಬರ್ರಿ ಚಪ್ಪಾಳೆ. ಸೂಪರ್. ಹಾಗೆ ನನ್ನ ತಂಡದಲ್ಲಿ 2550 ಹಂಗೆ ಉಳಿಸ್ಕೊಂಡಿದ್ದೆ. ಬರ್ರಿ ಜೋರ ಚಪ್ಪಾಳೆ. ಸೋನು ಅವರೇ, ಈಗ ನಮ್ಮ ಕೊನೆಯ ಆಟದ ಕಡೆ ಹೋಗುವ ಸಮಯ. ಈ ಆಟದ ಹೆಸರು ಬುಡುಬುಡುಕೆ ನಿಮ್ಮ ಬುಡುಕೆ. ಬುಡುಬುಡುಕೆ ನಿಮ್ಮ ಬುಡುಕೆ ಆಟದ ರೂಲ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಕೈಯಲ್ಲಿ ಒಂದು ಚೊಂಬಿದೆ. ಈ ಚೊಂಬಲ್ಲಿ 2 ಡೈಸ್ ಇದೆ. ಬೆಸ್ಟ್ ಆಫ್ 3 ಡೈಸ್ ಅನ್ನು ಹಾಕ್ತೀವಿ. ಅದರಲ್ಲಿ 2 ಆಟವನ್ನ ಯಾರು ಗೆಲ್ತೀರಿ ಆ ತಂಡ ವಿನ್ನಿಂಗ್ ಪಾಯಿಂಟ್ ಆಗುತ್ತೆ. ಓಕೆ, ಒಂದು ಗೆದ್ದವರು ಲೂಸರ್ ಆಗ್ತೀರಿ. ಅಕಸ್ಮಾತ್ ಇಲ್ಲಿ ಟೈ ಆಗುವ ಸಾಧ್ಯತೆ ಕೂಡ ಇರುತ್ತೆ, ಯಾಕಂದ್ರೆ ಅವ್ರು ಬರೀ 250 ಪಾಯಿಂಟ್ ಅಲ್ಲಿ ಹಿಂದೆ ಇದ್ದಾರೆ. ಹಾಗಾದ್ರೂ ಕೂಡ ಮತ್ತಿನ್ನೊಂದು ಎಕ್ಸ್ಟ್ರಾ ಆಟವನ್ನು ಆಡಿಸ್ತೀವಿ. ಆ ಆಟದಲ್ಲಿ ಕೊನೆಯದಾಗಿ ಯಾರು ಗೆಲ್ತಾರೋ ಅವ್ರಿಗೆ ವಿನ್ನಿಂಗ್ ಪಟ್ಟ ಹೋಗುತ್ತೆ. ಓಕೆ, ಬಟ್ ಈ ಆಟದಲ್ಲಿ ಕಹಾನಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಹೆಚ್ಚು ಅಂಕ ಬಿದ್ದವರು ಸೋಲ್ತೀರಿ, ಕಡಿಮೆ ಅಂಕ ಬಿದ್ದವರು ಗೆಲ್ತೀರಿ. ಕಡಿಮೆ ಅಂಕ ಬಿದ್ದು ಗೆದ್ದವರು ಈ 3 ಬಕೆಟ್ ಅಲ್ಲಿರುವ ಯಾವ್ದಾದ್ರು ಒಂದು ಪದಾರ್ಥವನ್ನ ಅವ್ರ ತಲೆ ಮೇಲೆ ಹಾಕ್ಬೋದು. ಅದು ನಿಮ್ ಇಷ್ಟ. ಓಕೆ, ಒಟ್ನಲ್ಲಿ ನನ್ನ ತಂಡದ ಪರವಾಗಿ ನಾನು ಹಾಕ್ತೀನಿ, ಸುರೇಶ್ ತಂಡದ ಪರವಾಗಿ ಅವ್ರು ಹಾಕ್ತಾರೆ. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಸಿಂಧು. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ನಿಖಿತ್ ಅವರು. ಬರ್ರಿ ಜೋರ ಚಪ್ಪಾಳೆ. ನಮ್ಮ ತಂಡದ ಪರವಾಗಿ ನಾನು ಹಾಕ್ತಿದ್ದೀನಿ ಡೈಸ್. ಬುಡಕ್ಕೆ ಯಾರ ಬುಡಕ್ಕೆ. ಎಸ್, ಕಡಿಮೆ ಅಂಕಗಳು ಬಂದು ಪಕ್ಷ ನಾವೇನಾದ್ರು ಗೆದ್ರೆ ಒಂದು ಇತಿಹಾಸ ಆಗ್ತದೆ. ನೋಡೋಣ. ಎಸ್, ನನ್ನ ತಂಡದ ಪರವಾಗಿ ಬಿದ್ದಿದೆ 4 + 2 6 ಅಂಕಗಳಿಗಿಂತ ಕಡಿಮೆ ಬಿದ್ರೆ ಸುರೇಶ್ ತಂಡ ಗೆಲ್ಲುತ್ತೆ, ಜಾಸ್ತಿ ಬಿದ್ರೆ ಸೋಲುತ್ತೆ. ಬುಡಕ್ಕೆ ಯಾರ ಬುಡಕ್ಕೆ. ಇದು ಗ್ಯಾರಂಟಿ ನಮ್ದೇ ಬುಡಕ್ಕೆ. ಫೋಕಸ್ ಮಾಡಿ, ನಮ್ದೇ ಬುಡಕ್ಕೆ ತೋರಿಸಿ ನೋಡಿ. ಇಲ್ಲ, ಈ 3ರಲ್ಲಿ ಯಾವ ಬಕೆಟ್ ಹಾಕ್ತೀರಿ? ಪದಾರ್ಥಗಳ ಇಂಟ್ರೊಡಕ್ಷನ್. ಸೊಪ್ಪಿನ ನೀರು, ಓಕೆ. ಕಲರ್ ಪೌಡರ್, ರಾಗಿ ನೀರು. ಯಾವ್ದಕ್ಕೆ ಹೋಗ್ಲಿ? ಗೋ ವಿತ್ ಸೊಪ್ಪು. ಬಾ. ಯಪ್ಪ ದೇವ. ಅಯ್ಯೋ. ಸೊಪ್ಪು ಅವರೇ, ಹೆಂಗ ಅನಿಸ್ತದೆ? ಸಖತ್ತಾಗಿ ಅನಿಸ್ತಿದೆ. ಆಗಿರೋದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು. ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಲವ್ಲಿ ನಿಖಿತಾ, ಲವ್ಲಿ. ಬುಡಕ್ಕೆ ಯಾರ ಬುಡಕ್ಕೆ. ಸೊಪ್ಪಮ್ಮ, ಇದು ನಿಮ್ಮ ಬುಡಕ್ಕೆ ತೆಗಿಬಿಡು. ತೆಗಿ. ಓ 2 + 1 3. ಫಸ್ಟ್ ಟೈಮ್ ನೋಡೋಣ. ಬಹಳ ಕಷ್ಟ ಇದೆ ಕಣ. ಬುಡಕ್ಕೆ ಯಾರ ಬುಡಕ್ಕೆ. ನಿಮ್ದೇ ಬುಡಕ್ಕೆ ಬಣ. ಗ್ಯಾರಂಟಿ ಇದು ನಿಮ್ಮದೇ ಬುಡಕ್ಕೆ. ಹೌದು ಕಣೋ, ಯಾಕೋ ಬೇಜಾರು ಮಾಡ್ಕೋತೀನಿ. ನಮ್ದೇ ಬುಡಕ್ ಬರುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ. ಸಸ್ಪೆನ್ಸ್ ಬ್ರೇಕ್. 4 + 2 6 ನಮ್ಮ ಬುಡಕ್ಕೆ ಬಂದಿದೆ. ಓಕೆ, ನಿಖಿತಾ. ಸೊಪ್ಪಮ್ಮ ಯಾವ್ದು ಹಾಕ್ತಿಯಮ್ಮ? ಪಿಂಕ್ ಕಲರ್ ಹಾಕ್ತೀರಾ? ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಹೋಲಿಗಿಂತ ಮೊದಲೇ ಹೋಲಿ. ಕ್ರೇಜಿ. ಅಯ್ಯಯ್ಯೋ, ಬಣ್ಣ ನನ್ನ ಒಲವಿನ ಬಣ್ಣ. ಚೆನ್ನಾಗಿ ಕಾಣ್ತಿದ್ಯಾ.
both of you. both of you looking good. Awesome. ಓಕೆ ಓಕೆ ಇದೇ ಅವತಾರದಲ್ಲಿ ನಿಮ್ಮ RJ ಲೈನ್ ತಗೊಳ್ಳಿ. ಟೋಟಲ್ ಟೈಮ್ ಪಾಸ್ ನಿಮ್ಗೆ ಎಲ್ರಿಗೂ ಮಾಡಿಸ್ತಾ ಇದೆ, ಬಟ್ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇಟ್ಸ್ ಫನ್, ಇಟ್ಸ್ ವೆರಿ ನೈಸ್. ಓಕೆ ತಲೆ ಕೆಡಿಸಬೇಡಿ, ಇನ್ನೊಂದು ಬಕೆಟ್ ಇದೆ, ಆರಾಮ್ಸೆ ಆಡಿ. ಈಗ ಈ ಆಟದಲ್ಲಿ ಆಕ್ಚುಲಿ ಡಿಸೈಡಿಂಗ್ ಪಾಯಿಂಟ್ ಆಟ ಇದು. ಇಲ್ಲಿ ಯಾರು ಗೆಲ್ತಾರಂತ ನೋಡೋ ಸಮಯ. ಸೊ ಅದಕ್ಕಾಗಿ ನಮ್ಮ ತಂಡದವ್ರು ಯಾರು ಬಂದು ಹಾಕಕ್ಕೆ ಇಷ್ಟಪಡ್ತೀರಾ? Yeah, smee. ಹೋಗ ಭಾಳ ರೆಸ್ಪಾನ್ಸಿಬಿಲಿಟಿ ಇದೆ, ಹೋಗು. ನಾನೇ ಹಾಕ್ತೀನಿಲ್ಲ. ಅಪ್ಪಣ ಹಾಕಿ ಎಸ್ ಓಕೆ. ಬುಡಕ್ಕೆ ಯಾರ ಬುಡಕ್ಕೆ ಬಿದ್ದಿದೆ? ಐ ಥಿಂಕ್ 2 2 ಅನ್ಸುತ್ತೆ. 12 4 12. ಯಸ್ 3 + 3 6 ನನ್ನ ತಂಡಕ್ಕೆ ಬಂದಿರುವ ಅಂಕಗಳು. ಈಗ ಸೂರಜ್ ಅವರು ತಮ್ಮ ಬಲಗೈಯಿಂದ ಹಾಕಿ ಬೋಡಕ್ಕೆ ಯಾರ ಬೋಡಕ್ಕೆ. ಎಸ್ ಈ ಪಾಯಿಂಟ್ 8 ಟೇಕ್ ಇಟ್ 2 5 8 ದೇವರನ್ನ ಹೇಳ್ತೀನಿ, ನಾನು ಆಟದಲ್ಲಿ ನಾವು ಬಿಡ್ಬಿಡಿ ಅಮ್ಮ, ನಮ್ಗೆ ಗೊತ್ತಿಲ್ಲ. ಈಗ ನಾವು ಸಿಂಧೂರ ಕಾಯೋದು ಬೇಡ, ಬಕೆಟ್ ತಗೊಂಬಂದು ಕಲಸಿ ಸೊಪ್ಪಮ್ಮನ ಮೇಲೆ ಈಗ ರಾಗಮ್ಮ ಆಗ್ಲಿ. ರೆಡಿ? ಯಸ್ Lovely, Nikita. Lovely. You are the actual winner, Nikita. Yes. Awesome. You took it. Well played. ಓಕೆ, ಈಗ ಯಾವ್ಯಾವ ತಂಡದಲ್ಲಿ ಎಷ್ಟೆಷ್ಟು ಪಾಯಿಂಟ್ಸ್ ಉಳಿದಿದೆ ಅಂತ ನೋಡುವ ಸಮಯ. ನನ್ನ ತಂಡದಲ್ಲಿ 2500 ಪಾಯಿಂಟ್ಸ್ ಅನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಬರ್ಲಿ ಚಪ್ಪಾಳೆ. ಸೂರಜ್ ತಂಡದಲ್ಲಿ 2250 ಇತ್ತು. ಈ ಆಟದಲ್ಲಿ ಸೋತು 500 ಕಳ್ಕೊಂಡು ಈ 1750 ಉಳಿಸ್ಕೊಂಡಿದ್ದಾರೆ. ಬರ್ಲಿ ಚಪ್ಪಾಳೆ. ಅಲ್ಲ, ಸೋತ್ರ ಎಷ್ಟು ಮಜಾ ತಗೊಳ್ತೀರ. ಎಕ್ಸ್ಪ್ರೆಷನ್ ಯಾರು ಕೊಡ್ತಿರೋದಿಲ್ಲ. ಓಕೆ, ಇಡೀ ಸಂಚಿಕೆಯಲ್ಲಿ ಗೆದ್ದಿರುವ ತಂಡ ಯಾವುದು ಅಂತ ಕ್ಲಿಯರ್ ಆಗಿದೆ. ಅದು ಬೇರೆ ಯಾವುದು ಅಲ್ಲ, ನನ್ನ ತಂಡ. ಈಗ ಈ ಗೆದ್ದವರಿಗೆ ಗಿಫ್ಟ್ ಹ್ಯಾಂಪರ್ಸ್ಗಳು ಕೊಡುವ ಸಮಯ. ಓಕೆ, ಸ್ಪರ್ಶ್ ಮಸಾಲಾ ಟಚ್ ಆಫ್ ಪ್ಯೂರಿಟಿ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ಬೋದು? ಬೇರೆ ಯಾರಿಗೂ ಅಲ್ಲ, ನಮ್ಮ RJ ಗುರು ಅವ್ರಿಗೆ. ಓಕೆ, ಎಕ್ಸೋ ಅವ್ರ ಕಡೆಯಿಂದ Thank you. ಇದು ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ. Thank you, sir. ಓಕೆ, ಪೂರ್ತಿ ಹರ್ಬಲ್ ಇವ್ರ ಕಡೆಯಿಂದ ಗೆದ್ದವ್ರಿಗೆ ಹೋಗ್ತಿದೆ 2000 ಗಿಫ್ಟ್ ಹ್ಯಾಂಪರ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಸ್ಫೂರ್ತಿ ಹರ್ಬಲ್ ಇವ್ರ ಕಡೆಯಿಂದ ಸೋತವ್ರಿಗೂ ಹೋಗ್ತಾ ಇದೆ 1000 ರೂಪಾಯಿ ಗಿಫ್ಟ್ ಹ್ಯಾಂಪರ್. ಓಕೆ, ಪೆಪ್ಸ್ ಇಂಡಿಯಾಸ್ ನಂಬರ್ 1 ಮ್ಯಾಟ್ರಿಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಗೆದ್ದಂತ ತಂಡಕ್ಕೆ ಹೋಗ್ತಾ ಇದೆ ಮೂವಿ ಪಾರ್ಟ್ನರ್ ಜಗತ್ ಕಿಲಾಡಿ. ಇವರ ಕಡೆಯಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ಸ್. ಇವರ ವತಿಯಿಂದ ಕಪಲ್ ಔಟಿಂಗ್ ಪಾಸ್. ಓಕೆ, ಮೂವಿ ಪಾರ್ಟ್ನರ್ ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ ಇವ್ರ ವತಿಯಿಂದ ಸೋತವ್ರಿಗೂ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. ಬರ್ಲಿ ಜೋರ ಚಪ್ಪಾಳೆ. ಗುಡುಚಿ ಹೇರ್ ಕೇರ್ ಇವರ ಕಡೆಯಿಂದ ಇವತ್ತು ಭಾಗವಹಿಸಿದ ಎಲ್ಲರಿಗೂ ಹೋಗ್ತಾ ಇದೆ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಭಾಗವಹಿಸಿ ಗೆದ್ದಿರುವ ತಂಡಕ್ಕೆ ಇಂಡಿಯಾ ಗೇಟ್ ಬಾಸ್ಮತಿ ಕ್ಲಾಸಿಕ್ ರೈಸ್ ಇವರ ಕಡೆಯಿಂದ ಈ ಕ್ಷಣವನ್ನು ಸಂಭ್ರಮಿಸುವಕ್ಕೆ ಹೋಗ್ತಾ ಇದೆ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, 6 ಜನ RJಗಳು ಬಂದು ನಮ್ಮ ಶೋ ಅಲ್ಲಿ ತುಂಬಾ ಅದ್ಭುತವಾಗಿ ಆಡಿ
ಸಖತ್ ಮಜಾ ತಗೊಂಡಿದ್ದೀರಿ, ಸಖತ್ ಮಜಾ ಕೊಟ್ಟಿದ್ದೀರಿ. ಈಗ ನಮ್ಮ ಶೋ ಹೇಗಿತ್ತು ನಿಮ್ಮ RJ ಸ್ಟೈಲಲ್ಲೇ ನೀವೇನು FM ಅಲ್ಲಿ ಕೂತ್ಕೊಂಡು ನಿರೂಪಣೆ ಮಾಡ್ತಿರ್ತೀರಿ ಅದೇ ಶೈಲಿಯಲ್ಲಿ ನೀವು ನಿಮ್ಮ ಅನುಭವನ ಹೇಳಬೇಕು ಎಲ್ಲರೂ 6 ಜನ. ಓಕೆ, ಮೊದಲಿಗೆ ಸ್ಮಿತಾ ಅವ್ರ ಕಡೆಯಿಂದ ಶುರು ಮಾಡ್ತೀನಿ. ಎಸ್, ಈಗ ಟೈಮ್ ಆಗಿದೆ 9:20. ನೀವ್ ಕೇಳ್ತಾ ಇದ್ದೀರಾ ಮಿರ್ಚಿ 98.3. ನಾನು ನಿಮ್ಮ ಮಿರ್ಚಿ RJ ಸ್ಮಿತಾ. ಯಾರಿಗುಂಟು ಯಾರಿಗಿಲ್ಲ ಅಂತ ಯೂಶಲ್ ಆಗಿ ನನ್ನ ಶೋ ನಲ್ಲಿ ನನಗೆ ಕೇಳಿ ಅಭ್ಯಾಸ. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ಬಂದು ನನಗೆ ಬಹಳ ಖುಷಿಯಾಗಿದೆ. ಕೇವಲ ನನ್ನ ಫೆಲೋ RJs ಜೊತೆ ಅಷ್ಟೇ ಅಲ್ಲ, ಬೇರೆ ಒಂದು ರೇಡಿಯೋ ಸ್ಟೇಷನಿನ RJs ಅವ್ರ ಜೊತೆ ಕೂಡ ಕಾಲ ಕಳೆಯುವಂತ ಒಂದು ಅವಕಾಶ ನಮ್ಗೆಲ್ಲರಿಗೂ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ಬಹಳ ಖುಷಿಯಾಗಿದೆ. ನಗ್ಸೋದು ಒಂದು ಒಳ್ಳೆ ತುಂಬಾ ಅದ್ಭುತವಾದಂತ ಕೆಲಸ. ಅಪರ್ಣ ಮತ್ತೆ ಸೂರಜ್ ಅದನ್ನ ಅದ್ಭುತವಾಗಿ ಮಾಡಿಸ್ತಾ ಇದ್ದಾರೆ. ಅಂಡ್ ಯಾರಿಗುಂಟು ಯಾರಿಗಿಲ್ಲ ಟೀಮಿನ ಪ್ರತಿಯೊಬ್ರು ಇಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತ ಕಣ್ಣಾರೆ ನೋಡಿದ್ಮೇಲೆ ಅನಿಸ್ತು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ ಜಸ್ಟ್ ಟು ಎಂಟರ್ಟೈನ್ ಯು ಗೈಸ್. ಸೊ ನೋಡ್ತಾ ಇರಿ ಅಂಡ್ ಕೇಳ್ತಾ ಇರಿ ಮಿರ್ಚಿ 98.3. ನಾನು ಗುರು ಸಖತ್ ಹಾಟ್ ಮಗ. ಕೇಳ್ತಾ ಇದ್ದೀರಾ ಮಿರ್ಚಿ 98.3 ಅಲ್ಲ, ಇವಾಗ ನೋಡ್ತಾ ಇದ್ದೀರಾ ಯಾರಿಗುಂಟು ಯಾರಿಗಿಲ್ಲ. ನಾವ್ ಎಲ್ಲರೂ ಇದೀವಿ ಅಂಡ್ ಯಾರಿಗುಂಟು ಯಾರಿಗಿಲ್ಲ ಅಂತ ಜಸ್ಟ್ ಟಿವಿಯಲ್ಲಿ ನೋಡ್ತಾ ಇದ್ದೆ, ಬಟ್ ಇಲ್ಲಿ ಬಂದು ಭಾಗವಹಿಸೋಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಟ್ ವಾಸ್ ಲಾಟ್ಸ್ ಆಫ್ ಫನ್, ಎಸ್ಪೆಷಲಿ ಅಪ್ಪಣ್ಣ ಅವರು ಅಂಡ್ ಸೂರಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಇಲ್ಲ ಕರ್ಸಿದಕ್ಕೆ ನಮ್ಮನ್ನ. ಓಕೆ ನಿಖಿತ್ ಅವರೇ, ಹಾ ಶುರು ಮಾಡಿ. ಸೊ ಪ್ರತಿದಿನ ದೇವ್ರ ಬಗ್ಗೆ, ದೇವ್ರ ಅಭಿಷೇಕದ ಬಗ್ಗೆ ಮಾತಾಡ್ತೀನಿ. ಇವತ್ತು ನನಗೆ ಅಭಿಷೇಕ ಆಗೋಯ್ತು. ತುಂಬಾ ಚೆನ್ನಾಗಿ ಅನಿಸ್ತು. ಆಕ್ಚುಲಿ ಇದು ಕಾಂಪಿಟೇಷನ್ ಅಂತ ಅನ್ನೋಕ್ಕಿಂತ ನಮಗೆ RJsಗಳ ಜೊತೆಗೆ ಬೇರೆ ಸ್ಟೇಷನ್ RJsಗಳ ಜೊತೆಗೆ ಕೂಡ ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಕ್ತು. ಅಂಡ್ ನಮ್ಮ ಆಂಕರ್ ಸೂಪರ್. ಸೂರಜ್ ಅವರು ಸ್ವಲ್ಪ ಹಿಂದೆಟ್ ಹಾಕಿದ್ರು, ಆದ್ರೂ ಪರವಾಗಿಲ್ಲ, ತುಂಬಾನೇ ಚೀರ್ ಅಪ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಕಾಲ್ ಎಳೆದಿದ್ದು ಹೇಗೆ FM ಅಂದ್ರೆ ರೇಡಿಯೋ ಸಿಟಿ, ಅದೇ ತರ ಗೇಮ್ ಶೋ ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ ಅಂತ ಅನ್ಸ್ತಾ ಇದೆ. ಅಮೇಸಿಂಗ್ಲಿ ಕಂಡಕ್ಟೆಡ್, ತುಂಬಾ ಚೆನ್ನಾಗಿ ಅನಿಸ್ತು, ತುಂಬಾ ಮಜಾ ಬಂತು. ಸೊ ನಮ್ಮ ಉತ್ತರ ಕರ್ನಾಟಕದಿಂದ ಯಾರ್ಯಾರು ಶೋ ನೋಡ್ಲಿಕ್ಕೆ ಅವರಿಗೆ ಬಹಳ ಥ್ಯಾಂಕ್ಸ್. ನೋಡ್ಕೋತೀರಿ, ಸಪೋರ್ಟ್ ಮಾಡ್ಕೋತೀರಿ. ಇಟ್ಸ್ ಅ ವೆರಿ ನೈಸ್ ಗೇಮ್ ಶೋ. ಆಕ್ಚುಲಿ ರೇಡಿಯೋ ಸಿಟಿ 91.1 ಅಲ್ಲಿ ನಾನು ಆಟ ಆಡಿಸ್ತೀನಿ. ಸೊ ಬಟ್ ಆಕ್ಚುಲಿ ಆಟ ಆಡೋರು ಎಷ್ಟು ಟೆನ್ಷನ್ ಇರ್ತಾರೆ ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ. ನಾನು ಅದೇ ಒಂದು ಜಾಗದಲ್ಲಿದೆ. ಬಟ್ ಸಖತ್ ಆಟ ಮಾತ್ರ ಸೂಪರ್ ಆಗಿತ್ತು. ಅಂಡ್ ಎಂಟೈರ್ ಜಿ ಕನ್ನಡ ಟೀಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ RJಗಳನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆದ್ರೂ ನೀವು ನನ್ನ ತುಟಿ ಕಚ್ಚಬಾರ್ದಿತ್ತು ನೀವು. ನಾನು ಕಚ್ಚಿಲ್ಲ ಗುರು. ಇಲ್ಲ ಗುರು, ನೀನ್ 2 ಸಲ ಕಚ್ಚಿದಿ. ಸೂರಜ್, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ? ಬಹಳ ಇಷ್ಟ ಆಯ್ತ್ರಿ. ಆದ್ರೂ ರಕ್ತ ಬಂತ್ರಿ ಒಂಚೂರು. ಓಕೆ, ಇದೇ ತರ ಮಸ್ತ್ ಮಜಾ ಖುಷಿನ ತಗೊಂಡು ಪ್ರತಿ ಸಂಚಿಕೆಯಲ್ಲಿ ನಾನು ಸೂರಜ್ ಮನೆ ಮುಂದೆ ಬರ್ತಾನೆ ಇರ್ತೀವಿ. ಹೀಗೆ ನೋಡ್ತಾ ಇರಿ. ನಾಳೆ ಮತ್ತೆ ಹೊಸ ಕಂಟೆಸ್ಟೆಂಟ್ ಜೊತೆ ಹೊಸ ಗೇಮ್ ತಗೊಂಡು ನಿಮ್ಮ ಮುಂದೆ ನಾನು ಸೂರಜ್ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಇಂಡಿಯಾ ಗೇಟ್ ಬಾಸ್ ಬಂದಿರ, ಬರ್ಲಿ ಜೋರ ಚಪ್ಪಾಳೆ.